ದಿನ ಕಳೆದಂತೆ ಸಿಗಂದೂರಿನಲ್ಲಿ ಭುಗಿಲೇಳುತ್ತಿದೆ ಅಸಮಾಧಾನ. ತಟ್ಟೆ ಕಾಸಿನ ವಿಚಾರಕ್ಕೆ ನಡೆದ ಜಗಳ ಇದೀಗ ಭಾರೀ ಸಂಘರ್ಷ. ಜಾತಿ ಸಂಘರ್ಷಕ್ಕೆ ತೃಪ್ತ ಶಿವಮೊಗ್ಗದ ಚೌಡೇಶ್ವರಿ ದೇವಾಲಯ ವಿವಾದ. ಮುಜರಾಯಿ ಇಲಾಖೆಗೆ ಮುಜುಗರ ತಂದ ಚೌಡೇಶ್ವರಿ. ಮಾಟಮಂತ್ರ ರಾಜಿ ಪಂಚಾಯಿತಿ ಕಷ್ಟ ಸಂಕಷ್ಟದ ಪರಿಹಾರದ ನಂಬಿಕೆಗೆ ಕಾರಣವಾಗಿದ್ದ ಹೆಸರು ಅಂದರೆ ಅದು ಸಿಗಂದೂರು ದೇವಾಲಯ. ಇದೀಗ ಸ್ವತಃ ವಿವಾದದ ಕೇಂದ್ರವಾಗಿದೆ. ಅಮಾಯಕ ಭಕ್ತರ ತಟ್ಟೆ ಕಾಸಿನ ವಿಷಯದಲ್ಲಿ ದೇವಾಲಯದಲ್ಲಿ ಇಬ್ಬರು ಪ್ರಮುಖರ ನಡುವೆ ಭುಗಿಲೆದ್ದಿರುವ ಸಂಘರ್ಷ ಪರಸ್ಪರ ತೊಡೆತಟ್ಟುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಹಾಗಾಗಿ ಕೊರೋನಾ ಲಾಕ್ಡೌನ್ ನಡುವೆಯೂ ಸಿಗಂದೂರು ಭಾರೀ ಸುದ್ದಿಯಲ್ಲಿದೆ. ಶರಾವತಿ ಹಿನ್ನೀರಿನ ದ್ವೀಪತುಮಾರಿ ಭಾಗದಲ್ಲಿರುವ ಸಿಗಂದೂರು ಚೌಡೇಶ್ವರಿ ದೇವಾಲಯ ಕಳೆದ 2 ದಶಕಗಳಿಂದ ರಾಜ್ಯದ ಪ್ರಮುಖ ಪೂಜಾ ಸ್ಥಳವಾಗಿ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿದೆ. ಅಲ್ಲಿನ ದೇವರ ಮೇಲೆ ಭಕ್ತಿ ಮತ್ತು ಶಕ್ತಿಯ ಕುರಿತ ಪ್ರಭಾವಳಿಯ ಕಾರಣಕ್ಕೆ ನಿತ್ಯ ಸಾವಿರಾರು ಮಂದಿ ರಾಜ್ಯದ ಮೂಲೆ ಮೂಲೆಯಿಂದ ದೇವಾಲಯಕ್ಕೆ ಆಗಮಿಸುವುದು, ಪೂಜೆ ಪುನಸ್ಕಾರ ಮಾಡುವುದು, ಹೋಮ ಹವನ ಮಾಡಿಸುವುದು, ಹರಕೆ ತೀರಿಸುವುದು ಹೀಗೆ ಹಲವು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ದೇವಾಲಯಕ್ಕೆ ನೂರಾರು ಕೋಟಿ ಆದಾಯ ಬರುತ್ತಿದೆ. ಹೀಗೆ ಹರಿದು ಬರುವ ಭಕ್ತರ ದುಡ್ಡೇ ಈಗ ದೇವಾಲಯದಲ್ಲಿ ವಿವಾದಕ್ಕೆ ಕಾರಣವಾಗಿದ್ದು, ಭಕ್ತರ ಎಲ್ಲ ಕಷ್ಟ ಪರಿಹಾರ ಮಾಡುವ ಕ್ಷೇತ್ರವೇ ಈಗ ಸಂಕಷ್ಟಕ್ಕೆ ಸಿಲುಕಿದೆ. ವಾಸ್ತವವಾಗಿ ದೇವಾಲಯದಲ್ಲಿ 2 ಬಣಗಳಾಗಿದ್ದು, ದೇವಾಲಯದ ಧರ್ಮದರ್ಶಿ ಎಂದು ಹೇಳಲಾಗುವ ರಾಮಪ್ಪ ಮತ್ತು ಅವರ ಕುಟುಂಬ ಒಂದು ಕಡೆಯಾದರೆ, ಪ್ರಧಾನ ಅರ್ಚಕರೆಂದು ಹೇಳಲಾಗುವ ಶೇಷಗಿರಿ ಭಟ್ ಮತ್ತು ಅವರ ಕಡೆಯವರು ಮತ್ತೊಂದು ಬಣವಾಗಿದ್ದಾರೆ. ಈ 2 ಬಣಗಳ ನಡುವೆ ಕಳೆದ 2-3 ವರ್ಷಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ತಟ್ಟೆ ಕಾಸಿನ ಕುರಿತ ಕಿತ್ತಾಟ ಇದೀಗ ವ್ಯಾಪಕ ಸ್ವರೂಪ ಪಡೆದುಕೊಂಡಿದ್ದು, 2 ಕಡೆಯವರ ನಡುವೆ ದೇವಾಲಯದ ಆವರಣದಲ್ಲಿಯೇ ಕೈ ಮಿಲಾಯಿಸುವ ಸಂಘರ್ಷ ಬೆಳೆದಿದೆ. ಸದ್ಯ ಪರಸ್ಪರರು ಬಾಡಿಗೆ ಬಂಟರನ್ನ ಜೊತೆಗಿಟ್ಟುಕೊಂಡು ಓಡಾಡುತ್ತಿದ್ದಾರೆ ಎಂಬ ಆರೋಪಗಳು ಪ್ರಬಲವಾಗಿ ಕೇಳಿಬಂದಿದೆ. ಪ್ರಮುಖವಾಗಿ ದೇವಾಲಯದ ಆಡಳಿತ ಅಭಿವೃದ್ಧಿ ನೋಡಿಕೊಳ್ಳುವ ರಾಮಪ್ಪ ಮತ್ತು ಅವರ ಕುಟುಂಬ ಟ್ರಸ್ಟ್ ದೇವಾಲಯದ ಆದಾಯದಲ್ಲಿ ಹುಂಡಿ ಕಾಸು, ಹರಕೆ, ರಶೀದಿ ಸೇವೆಗಳ ಹಣ, ಮನಿ ಆರ್ಡರ್, ವಸ್ತು ಒಡವೆ ಕಾಣಿಕೆಗಳು ತನಗೆ ಸಲ್ಲಬೇಕು ಎಂದು ಅವುಗಳನ್ನೆಲ್ಲ ಪಡೆಯುತ್ತಿತ್ತು. ದೇವಾಲಯದ ಪ್ರಧಾನ ಅರ್ಚಕ ಶೇಷಗಿರಿ ಭಟ್ ಆರತಿ ತಟ್ಟೆಗೆ ಹಾಕುವ ತಟ್ಟೆ ಕಾಸು, ರಶೀದಿ ಸಹಿತ ಸೇವೆಗಳ ಹಣ, ಹೋಮ ಹವನದ ವೆಚ್ಚ, ವಿಶೇಷ ಮಂಗಳಾರತಿ, ಮಹಾಮಂಗಳಾರತಿ ಹಣವನ್ನು ತನ್ನ ಪಾಲು ಎಂದು ಪಡೆಯುತ್ತಿದ್ದರು. ಇದು ದಶಕಗಳಿಂದ ನಡೆದುಕೊಂಡ ಪದ್ಧತಿಯಾಗಿತ್ತು. ಇದೀಗ ಕಳೆದ ಕೆಲವು ವರ್ಷಗಳಿಂದ ಹೋಮ ಹವನಗಳ ಮೂಲಕ ಭಟ್ಟರು ನಿತ್ಯ ಲಕ್ಷಾಂತರ ರೂಪಾಯಿ ಆದಾಯ ಪಡೆಯತೊಡಗಿದ ಮೇಲೆ ಧರ್ಮದರ್ಶಿ ಮತ್ತು ಅರ್ಚಕರ ನಡುವೆ ಹಣಕಾಸಿನ ವಿಷಯದಲ್ಲಿ ವೈಮನಸ್ಯ ಎಡೆ ಎತ್ತಿದೆ. ದೇವಿಯ ಪ್ರಭಾವಳಿಯ ಕುರಿತು ದಂತಕಥೆಗಳು ಬೆಳೆದು ಚೌಡೇಶ್ವರಿಯಾಗಿ ಅವತಾರವೆತ್ತಿದಂತೆಯೇ ದೇವಾಲಯದ ಅಂಗಳದಲ್ಲಿ ಆದಾಯದ ವಾರಸುದಾರಿಕೆಯ ಕಲಹ ಕೂಡ ಬೆಳೆಯುತ್ತಲೇ ಹೋಗಿದೆ. ಧರ್ಮದರ್ಶಿಗಳ ಕಡೆಯವರು ಬಲ ಪ್ರಯೋಗದ ಮೂಲಕ ತಮ್ಮನ್ನು ಹೊರಗಟ್ಟಲು ಮುಂದಾದಾಗ ಭಟ್ಟರು ಹುಬ್ಬಳ್ಳಿ ಕಡೆಯಿಂದ ಕೆಲವು ಬಂಟರನ್ನು ಕರೆಸಿಕೊಂಡು ತಾವು ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದರು. ಅಷ್ಟೇ ಅಲ್ಲದೆ ತಮ್ಮ ಸಮುದಾಯದ ರಾಮಚಂದ್ರಪುರ ಮಠದ ಮೊರೆ ಹೋಗಿ ಧರ್ಮದರ್ಶಿಗಳ ಮೇಲೆ ಪ್ರಭಾವ ಬೀರುವ ಯತ್ನವೂ ನಡೆದಿತ್ತು. ಆದರೆ ಮಠದವರು ಮಧ್ಯಸ್ಥಿಕೆ ಹೊಂದಾಣಿಕೆಯ ಸೂತ್ರ ಯಶಸ್ವಿಯಾಗಿಲ್ಲ. ಹಾಗಾಗಿ ಭಟ್ಟರು ನೇರವಾಗಿ ಮುಖ್ಯಮಂತ್ರಿಗಳ ಮುಂದೆ ದೂರು ತೋಡಿಕೊಂಡಿದ್ದಾರೆ. ಸಿಎಂ ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ವಿವಾದ ಬಗೆಹರಿಸುವಂತೆ ಸ್ಥಳೀಯ ಶಾಸಕ ಹಾಗೂ ಸ್ವತಃ ಧರ್ಮದರ್ಶಿ ರಾಮಪ್ಪ ಅವರ ಅಳಿಯ ಹರತಾಳು ಹಾಲಪ್ಪ ಅವರಿಗೆ ಸೂಚಿಸಿದ್ದರು. ಆದರೆ ಶಾಸಕರ ಪ್ರಯತ್ನ ಕೂಡ ಇದೀಗ ಫಲ ನೀಡಿಲ್ಲ. ಹಾಗಾಗಿ ತಟ್ಟೆ ಕಾಸಿನ ಜುಗಲ್ಬಂದಿ ಯಥಾ ಪ್ರಕಾರ ಮುಂದುವರೆದಿದೆ. ಇದೀಗ ಈ ವಿವಾದ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಸಾಗರ, ದಸಂಸ ಮತ್ತು ಮಲೆನಾಡಿನ ಹಲವು ಜನಪರ ಸಂಘಟನೆಗಳು ಭಕ್ತರ ಹಣದ ವಿಚಾರದಲ್ಲಿ ದೇವಾಲಯದಲ್ಲಿ 2 ಬಣಗಳ ನಡುವೆ ಸಂಘರ್ಷ ಉಂಟಾಗಿದ್ದು, ಪರಸ್ಪರರು ರೌಡಿ ಪಡೆಗಳನ್ನು ಜೊತೆಗಿಟ್ಟುಕೊಂಡು ಕತ್ತಿ ಮೆಸೆಯುತ್ತಿದ್ದಾರೆ.
ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವಂಥ ಬಹುದೊಡ್ಡ ಧಾರ್ಮಿಕ ಕೇಂದ್ರ. ಅಲ್ಲಿ ಇಲ್ಲಿವರೆಗೆ ಖಾಸಗಿ ಇವರ ಒಂದು ಆಡಳಿತದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಈ ಮಧ್ಯೆ ಅರ್ಚಕರು ಮತ್ತು ಆಡಳಿತದವರ ಮಧ್ಯೆ ಬಂದಿರುವಂಥ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಗಮನಿಸಿದೆ. ನಾನು ನಮ್ಮ ಉನ್ನತ ಅಧಿಕಾರಿಗಳ ಮೂಲಕ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು SP ಅವರ ಮೂಲಕ ನಮ್ಮ ಇಲಾಖೆ ಮೂಲಕ ವರದಿಯನ್ನು ಈಗಾಗಲೇ ತರಿಸ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯಡಿಯೂರಪ್ಪನವರು ಕೂಡ ಅವರದ್ದೇ ಆದಂಥ ಸ್ಥಳೀಯ ಜಿಲ್ಲೆ ಆದ್ದರಿಂದಾಗಿ ಅವರು ಕೂಡ ಗಮನ ಕೊಟ್ಟಿದ್ದಾರೆ. ಭಕ್ತರು ಮತ್ತು ಅರ್ಚಕರು ಮತ್ತು ಅಲ್ಲಿ ಆಡಳಿತ ಮಂಡಳಿ ಮಧ್ಯೆ ಸಮನ್ವಯ ಸಾಧಿಸಿಕೊಂಡು ಪಾರದರ್ಶಕವಾಗಿ ಆಡಳಿತದ ಮೂಲಕ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ದೇವಸ್ಥಾನವನ್ನು ಮುನ್ನಡೆಸಬೇಕು ಅನ್ನೋದು ನಮ್ಮ ಸರ್ಕಾರದ ಆಶಯ. ಆದರೆ ಸಂಘರ್ಷಗಳು ಜಾಸ್ತಿ ಆಗ್ತಾ ಹೋದರೆ ಸರ್ಕಾರ ಮಧ್ಯಪ್ರವೇಶಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ವರದಿಯನ್ನು ತರಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಒಂದು ಸೌಹಾರ್ದಯುತವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಕ್ಷಣ ಕ್ರಮವನ್ನು ಕೈಗೊಳ್ತೇವೆ. ಉಸ್ತುವಾರಿ ಸಚಿವರು ಗ್ರಾಮಾಂತರಿಗಳು ಕೂಡ ಹಾಕಿದ್ರು. ಅವರಿಗೆ ಬಂದಿರುವಂಥ ಮಾಹಿತಿಯಲ್ಲಿ ಯಾವುದಾದ್ರೂ ಒಂದು ಕಡೆ ಕಾನೂನು ಬಾಹಿರವಾದಂಥ ಕೃತ್ಯ ಸಿಗುವವರ ಕೇಂದ್ರೀಕೃತವಾದಂಥ ವ್ಯವಸ್ಥೆಗಳು ನಡೀತಾ ಇದ್ರೆ ಅದನ್ನು ಸರ್ಕಾರ ಗಮನ ಹರಿಸುತ್ತೆ. ನಮ್ಮ ಗೃಹ ಇಲಾಖೆಯವರು ಕೂಡ ಗಮನ ಕೊಡ್ತಾರೆ. ಇಂಥ ಸೂಕ್ಷ್ಮ ವಿಚಾರಗಳನ್ನು ಗೃಹ ಇಲಾಖೆ ಅತ್ಯಂತ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಅವರೇನು ಕ್ರಮ ಕೈಗೊಳ್ತಾರೆ ಅನ್ನೋದು ಗಮನಿಸ್ತಾರೆ. ಹಾಗಾಗಿ ದೇವಾಲಯವನ್ನ ಕೂಡಲೇ ಮುಜರಾಯಿ ಇಲಾಖೆಯ ವಶಕ್ಕೆ ಪಡೆಯಬೇಕು. ಅಮಾಯಕ ಭಕ್ತರು ದೇವಾಲಯದ ಮೇಲೆ ಇಟ್ಟಿರುವ ನಂಬಿಕೆಗೆ ಚ್ಯುತಿಯಾಗದಂತೆ ಸ್ವಚ್ಛ, ಪ್ರಾಮಾಣಿಕ ಮತ್ತು ಪಾರದರ್ಶಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಸುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸುತ್ತಿವೆ. ಮುಖ್ಯವಾಗಿ ಜನರ ಕಾಣಿಕೆಯ ಹಣ ಮತ್ತು ಹರಕೆಯ ನಗನಗದುಗಳು ಇಬ್ಬರು ಖಾಸಗಿ ವ್ಯಕ್ತಿಗಳ ಪಾಲಾಗುತ್ತಿವೆ. ವಾರ್ಷಿಕ ನೂರಾರು ಕೋಟಿ ಹಣ ಮತ್ತು ವಸ್ತು ಒಡವೆ ಸಂದಾಯವಾಗುತ್ತಿದ್ದರೂ ಅದ್ಯಾವುದಕ್ಕೂ ಲೆಕ್ಕಪತ್ರವಿಲ್ಲ, ಹೊಣೆಗಾರಿಕೆ ಇಲ್ಲ. ತೆರಿಗೆ ಆಗಲಿ ಸರ್ಕಾರಕ್ಕೆ ಲೆಕ್ಕಪತ್ರವಾಗಲಿ ಸಲ್ಲಿಸುತ್ತಿಲ್ಲ. ಕನಿಷ್ಠ ದೇವಾಲಯದ ಸುತ್ತಮುತ್ತಲ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಕನಿಷ್ಠ ಆರೋಗ್ಯ, ಶಿಕ್ಷಣ, ಶುದ್ಧ ಕುಡಿಯುವ ನೀರು ಮುಂತಾದ ನಾಗರಿಕ ಸೌಲಭ್ಯಗಳಿಗೂ ಚಿಕ್ಕಾಸು ಬಳಕೆಯಾಗುತ್ತಿಲ್ಲ. ಹಾಗಾಗಿ ಕೂಡಲೇ ದೇವಾಲಯದ ಧರ್ಮದರ್ಶಿ ಮತ್ತು ಪ್ರಧಾನ ಅರ್ಚಕರ ನೂರಾರು ಕೋಟಿ ಅಕ್ರಮ ಆಸ್ತಿ ಪತ್ತೆ ಮಾಡಿ ವಶಪಡಿಸಿಕೊಳ್ಳಬೇಕು ಮತ್ತು ದೇವಾಲಯವನ್ನ ಮುಜರಾಯಿ ಇಲಾಖೆಗೆ ವಹಿಸಬೇಕು ಎಂದು ದಸಂಸ ಆಗ್ರಹಿಸುತ್ತಿದೆ. ಭಕ್ತರ ಹಣ ಸಂಪೂರ್ಣ ದುರುಪಯೋಗವಾಗುತ್ತಿದೆ. ದುಡ್ಡಿನ ವಿಷಯದಲ್ಲಿ ಇದೀಗ ಇಬ್ಬರ ನಡುವೆ ಸಂಘರ್ಷ ಉಂಟಾಗಿದೆ. ಅಕ್ರಮ ಗಳಿಕೆಯ ಹಣ ದೇವಾಲಯ ಅಥವಾ ಆ ದ್ವೀಪ ಪ್ರದೇಶದ ಒಳಿತಿಗೆ ಬಳಕೆಯಾಗುವ ಬದಲು ರಾಮಪ್ಪ ಮತ್ತು ಭಟ್ಟರ ಖಜಾನೆ ಪಾಲಾಗುತ್ತಿದೆ. ಇಬ್ಬರು ರಾಜ್ಯದ ಮೂಲೆ ಮೂಲೆಯಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರೆ. ತೋಟ, ಜಮೀನು ಖರೀದಿಸಿದ್ದಾರೆ. ನೂರಾರು ಕೋಟಿ ಮೌಲ್ಯದ ಈ ಆಸ್ತಿ ಪಾಸ್ತಿ ಸಂಪೂರ್ಣ ಅಕ್ರಮ. ಹಾಗಾಗಿ ಈ ಬಗ್ಗೆ ತನಿಖೆ ನಡೆಸುವಂತೆ ಜಾರಿ ನಿರ್ದೇಶನಾಲಯಕ್ಕೂ ದೂರೊಂದು ಸಲ್ಲಿಕೆಯಾಗಿದೆ. ಜೊತೆಗೆ CM ಅವರಿಗೂ ಮನವಿಯು ರವಾನೆಯಾಗಿದೆ. ದೇವಾಲಯದ ಹೆಸರಿನಲ್ಲಿ ಅರಣ್ಯ ಭೂಮಿ ಕಬಳಿಕೆ, ಸರ್ಕಾರಿ ಜಮೀನು ಒತ್ತುವರಿಯಂತಹ ಅಕ್ರಮಗಳನ್ನು ಈ ಇಬ್ಬರು ಎಸಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಈ ನಡುವೆ ಇಬ್ಬರ ನಡುವಿನ ವಿವಾದ ಬಗೆಹರಿಯದೇ ಇದ್ದಲ್ಲಿ ದೇವಾಲಯವನ್ನ ಮುಜರಾಯಿ ಇಲಾಖೆಯ ವಶಕ್ಕೆ ನೀಡುವುದು ಸೂಕ್ತ ಎಂಬ ಅಭಿಪ್ರಾಯಗಳು ಸಹ ಕೇಳಿ ಬರುತ್ತಿದೆ. ಜಾತಿ ಬಣಕ್ಕೆ ತಿರುಗಿರುವ ಸಿಗಂದೂರು ಚೌಡೇಶ್ವರಿ ವಿವಾದ ಭಾರಿ ಕುತೂಹಲವನ್ನು ಹುಟ್ಟುಹಾಕಿದ್ದು ಸರ್ಕಾರ ಮತ್ತು ಮುಜರಾಯಿ ಇಲಾಖೆಗೆ ಈ ವಿವಾದ ಇದೀಗ ನುಂಗಲಾರದ ತುತ್ತಾಗಿದೆ.